ಅಂತಿದೆ. ನಮಸ್ತೆ, ನನ್ನ ಹೆಸರು ಅಮೃತ ವಿ ಹೊಳ್ಳ ಅಂತ. ನಾನು ಸೈಕಾಲಜಿಸ್ಟ್ ಹಾಗೆ ಎಜುಕೇಟರ್. ಇವತ್ತು ನಾವು ಮಾತಾಡ್ಬೇಕಂತಿರೋ ವಿಷಯ ಅಂದ್ರೆ ಸ್ಟ್ರೆಸ್. ಸ್ಟ್ರೆಸ್ ಇದೊಂದು ಕಾಮನ್ ವರ್ಡ್. ನಾವು ಎಲ್ಲರ ಹತ್ರನು ಕೇಳ್ಕೊಂತಾ ಇರ್ತೀವಿ. ಇವಾಗ ನೋಡಿದ್ರೆ 2 ವರ್ಷದ ಮಕ್ಕಳು ಅಪ್ಪ ಅಮ್ಮನ ಇಮಿಟೇಟ್ ಮಾಡ್ಬೇಕಂದ್ರೆ ಫೋನ್ ಇಟ್ಕೊಂಡು ಅಮ್ಮ ನಾನು ಸ್ಟ್ರೆಸ್ ಅಲ್ಲಿ ಇದ್ದೀನಿ ಅಂತಾನೆ ಇಮಿಟೇಟ್ ಮಾಡ್ತಾರೆ. ಸೊ ಸ್ಟ್ರೆಸ್ ಅಂದ್ರೆ ಏನು? ಸ್ಟ್ರೆಸ್ ಅಂದ್ರೆ ಇಟ್ಸ್ ಅ ಸೈಕಾಲಜಿಕಲ್, ಫಿಸಿಯೋಲಾಜಿಕಲ್ ಅಂಡ್ ಇಮೋಷನಲಿ ಸ್ಟ್ರೈನ್ಡ್ ಅಪ್ ಥಿಂಗ್ ಇಸ್ ಕಾಲ್ಡ್ ಸ್ಟ್ರೆಸ್. ಸೊ ಭಾವನಾತ್ಮಕವಾಗಿ, ಸಂವೇದಾತ್ಮಕವಾಗಿ ಉದ್ವೇಗವನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಇವತ್ತು ನಾವು ಟೀಚರ್ಸ್ ಅಥವಾ ಶಿಕ್ಷಕರ ಜೀವನದಲ್ಲಿ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಹೇಗೆ ಪರಿಣಾಮವನ್ನು ಬೀರುತ್ತೆ, ಹಾಗೆ ಅವರ ದಿನನಿತ್ಯದ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ, ಅವರ ಪ್ರೊಡಕ್ಟಿವಿಟಿನ ಇದು ಹೇಗೆ ಕಡಿಮೆ ಮಾಡುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಓಕೆ, ಟೀಚಿಂಗ್ ಈಸ್ ಅ ನೋಬೆಲ್ ಪ್ರೊಫೆಷನ್. ಇಲ್ಲಿ ಏನಾಗುತ್ತೆ, ಅಂಡ್ ಆಲ್ಸೋ ಮೋಸ್ಟ್ ಅಂಡರ್ ರೇಟೆಡ್ ಪ್ರೊಫೆಷನ್. ಇಲ್ಲಿ ಅಂಡರ್ ರೇಟೆಡ್ ಪ್ರೊಫೆಷನ್. ಇಲ್ಲಿ ಎಲ್ಲರೂ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಟೀಚರ್ಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಗಾಡ್. ಶಿ ಹ್ಯಾಸ್ ಟು ಡೂ ಆರ್ ಹಿ ಹ್ಯಾಸ್ ಟು ಡೂ ಆಲ್ ದ ವರ್ಕ್ ವಿದೌಟ್ ಎಕ್ಸ್ಪೆಕ್ಟೇಷನ್ ಆರ್ ಅ ಲಿಟಲ್ ಎಕ್ಸ್ಪೆಕ್ಟೇಷನ್. ಸೊ ಇದೇನ್ ಮಾಡುತ್ತೆ, ಟೀಚರ್ಸ್ಗಳ ಲೈಫಲ್ಲಿ ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. So in teaching profession, the teachers have a lot of stress, like management stress, and then comes peer pressure, and then comes updated curriculum pressure, and also comes with the daily challenges of facing children, different multiple intelligence children. These are the stressors affect on the teacher's life. So ಸ್ಟ್ರೆಸ್ ಅಲ್ಲಿ ನಾರ್ಮಲಿ ನಾವು ಸೈಕಾಲಜಿಕಲಿ ಹೇಳ್ಬೇಕಂದ್ರೆ ದೇರ್ ವೆರ್ 2 ಟೈಪ್ಸ್, ಯುಸ್ಟ್ರೆಸ್ ಅಂಡ್ ಡಿಸ್ಟ್ರೆಸ್. ಯುಸ್ಟ್ರೆಸ್ ಅಂದ್ರೆ ವಿ ಯೂಸ್ ಟು ಟೆಲ್ ಹ್ಯಾಪಿ ಸ್ಟ್ರೆಸ್. ಅಂದ್ರೆ ನಾವ್ ಏನಕ್ಕೂ ಎಕ್ಸೈಟೆಡ್ ಆಗಿರ್ತೀವಲ್ಲ, ಲೈಕ್ ನನಗೆ ಮರುದಿವ್ಸ ನಾಳೆ ಎದ್ದು ನಾನು ಟ್ರಿಪ್ಪಿಗೆ ಹೋಗ್ಬೇಕು, ಇಲ್ಲ ನಂಗೆ ನಾಳೆ ಪ್ರೈಸ್ ಬರ್ತಾ ಇದೆ, ಐ ಶುಡ್ ಪ್ರಿಪೇರ್ ಮೈ ಸೆಲ್ಫ್ ಅಂತ ಖುಷಿಯಾಗಿ ಒತ್ತಡ ಪೂರ್ವಕವಾಗಿ ಕೆಲಸ ಮಾಡ್ತಿದೀವಲ್ಲ, ಇದನ್ನ ಹ್ಯಾಪಿ ಸ್ಟ್ರೆಸ್ ಅಂತ ಕರಿತೀವಿ. ಅದೇ ಡಿಸ್ಟ್ರೆಸ್ ಅಂದ್ರೆ ಅಯ್ಯೋ ಡೆಡ್ಲೈನ್ ನನಗೆ ಇವತ್ತೇ ಪೂರ್ತಿ ಮಾಡಬೇಕು, ಇಷ್ಟು ಮಕ್ಕಳು ಕರೆಕ್ಷನ್ ಇದೆ, ನನಗೆ ಇನ್ನು ಇವತ್ತು ನೈಟ್ ಒಳಗೆ ನಾನು ಕರೆಕ್ಷನ್ ಮುಗಿಸ್ಬೇಕು, ಅದು ಎಫಿಷಿಯೆಂಟ್ಲಿ ನಾನು ಮುಗಿಸಿರ್ಬೇಕು. ಇದನ್ನ ಏನಾದ್ರೂ ತಪ್ಪಾದ್ರೆ ನನಗೆ ಇಲ್ಲಿಂದ ನನ್ನ ಮೇಲೆ ಕ್ವೆಶ್ಚನ್ ಮಾರ್ಕ್ ಬರುತ್ತೆ ಈ ತರ. ಆಮೇಲೆ ನಂದು ಚಾಪ್ಟರ್ ಇಲ್ಲ, ಐ ನೀಡ್ ಟು ಫಿನಿಶ್ ಮೈ ಕರಿಕ್ಯುಲಮ್ ಆನ್ ದ ಟೈಮ್. ಇದೆಲ್ಲ ಬಂದಾಗ ಅವರಿಗೆ ಡಿಸ್ಟ್ರೆಸ್ ಆಗುತ್ತೆ. ದಟ್ ಈಸ್ ದ ಬ್ಯಾಡ್ ಟೈಪ್ ಆಫ್ ಸ್ಟ್ರೆಸ್. ಸೊ ದಿ ಡಿಸ್ಟ್ರೆಸ್ ಅಗೇನ್ ನಾವು ಏನ್ ಮಾಡ್ಬೋದು ಅಂದ್ರೆ ಇದನ್ನ ಇನ್ನೂ 2 ಟೈಪ್ ಆಗಿ ಬರುತ್ತೆ. ಶಾರ್ಟ್ ಟೈಮ್ ಸ್ಟ್ರೆಸ್, ಲಾಂಗ್ ಟರ್ಮ್ ಸ್ಟ್ರೆಸ್ ಆರ್ ಕ್ರಾನಿಕ್ ಸ್ಟ್ರೆಸ್. ಶಾರ್ಟ್ ಟೈಮ್ ಸ್ಟ್ರೆಸ್ ಅಂದ್ರೆ ಅದನ್ನ ಅಲ್ಲಿಗೆ ಅವ್ರು ತಗೊಂಡ್ಬಿಟ್ಟು ಒಂದು ವಿದಿನ್ 2 to 3 days ಅಲ್ಲಿ ಅದು ಹೋಗ್ಬಿಡುತ್ತೆ. ಬಟ್ ಇದನ್ನ ತಗೋತಾ ಈ ಸ್ಟ್ರೆಸ್ಸಸ್ ನ ಏನಾಗ್ಬಿಡುತ್ತೆ, ದೇ ವಿಲ್ ಇನ್ಹೇಲ್ ದ ಸ್ಟ್ರೆಸ್ ಅಂಡ್ ದಟ್ ಬಿಕಮ್ಸ್ ಅ ಕ್ರಾನಿಕ್ ಸ್ಟ್ರೆಸ್. ಅದು ಅವ್ರದ್ದು ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಈಗ ನಾವು ಸ್ಟ್ರೆಸ್ಸರ್ಸ್ ಬಗ್ಗೆ ಮಾತಾಡೋಣ. ಸ್ಟ್ರೆಸ್ಸರ್ಸ್ ಅಂದ್ರೆ ಯಾವ ಕಾರಣದಿಂದ ನಿಮ್ಗೆ ಸ್ಟ್ರೆಸ್ ಬರುತ್ತೆ ಅಂತ, ಯಾವುದು ಅದಕ್ಕೆ ಮೂಲಭೂತ ಕಾರಣವಾಗಿರುತ್ತೆ. ಈಗ ಟೀಚರ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟ್ರೆಸ್. ಮ್ಯಾನೇಜ್ಮೆಂಟ್ ಅಲ್ಲಿ ಏನಿರುತ್ತೆ, ದೇ ವಿಲ್ ಗಿವ್ ಯು ಅ ಲಾಟ್ ಆಫ್ ಆಕ್ಟಿವಿಟೀಸ್. ಅವರು ಟೀಚರ್ಸ್ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ದಟ್ ಯು ಶುಡ್ ಆಲ್ವೇಸ್ ಬಿ ಅಪ್ಡೇಟೆಡ್ ಒನ್. ಇನ್ನೊಂದು ರಿಸೋರ್ಸಸ್ ಸಿಗಲ್ಲ ನಮ್ಮ ಟೀಚರ್ಸ್ಗೆ. ದೇ ವಿಲ್ ಆಲ್ವೇಸ್ ಲೈಕ್ ಅವ್ರಿಗೆ ಏನಾದ್ರೂ ರಿಸೋರ್ಸ್ ಬೇಕಂದ್ರೆ they'll always need to plead in front of the management, and also they will be very ಏನ್ ಹೇಳ್ತಾರೆ, ಲೈಕ್ ಅವ್ರಿಗೆ ಟೆಕ್ನಾಲಜಿನೂ ಅಷ್ಟೇ ಅವ್ರಿಗೆ ಅಷ್ಟು ಅವೇರ್ನೆಸ್ ಇರಲ್ಲ. ಸೊ ಯೂಶುವಲಿ ಎಲ್ಲರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ಈಸ್ ದ ಈಸಿಯೆಸ್ಟ್ ಜಾಬ್. ಮೋಸ್ಟ್ ಆಫ್ ದ ಹೌಸ್ ವೈಫ್ ಥಿಂಕ್ ಲೈಕ್ ದಟ್. ಓಕೆ, ನಾನು ಟೀಚಿಂಗ್ ಪ್ರೊಫೆಷನ್ ಹೋಗ್ಬಿಟ್ರೆ ನನ್ನ ಮನೆಗೆ ಬೇಗ ಬಂದ್ಬಿಡ್ಬೋದು, ನನ್ನ ಮಗುಗೆ ಎಲ್ರಿಗೂ ಟೈಮ್ ಕೊಡ್ಬೋದು ನಾನು, ಸೊ ಇಟ್ ವಿಲ್ ಬಿ ಗುಡ್ ಫಾರ್ ಮೀ ಅಂತ ಅನ್ಕೊಂಡ್ಬಿಟ್ಟು ಟೀಚಿಂಗ್ ಜಾಬ್ಗೆ ಹೋಗ್ತಾರೆ. ಬಟ್ ನೋ, ಟೀಚಿಂಗ್ ಒಂದು ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಜಾಬ್. ಅದು ದೇರ್ ಯು ಆರ್ ನಾಟ್ ಓನ್ಲಿ ಡೂಯಿಂಗ್ ಟೀಚಿಂಗ್, ಯು ಆರ್ ಡೂಯಿಂಗ್ ಅಸೆಸಿಂಗ್ ದ ಚೈಲ್ಡ್ನ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ, ಚೈಲ್ಡ್ನ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ನ ನೀವು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ಯು ವಿಲ್ ಬಿ ಮೇಂಟೈನಿಂಗ್ ಅನೆಕ್ಡಾಕ್ಟಲ್ ರಿಪೋರ್ಟ್ಸ್ ಅಂಡ್ ಯು ವಿಲ್ ಬಿ ಮೇಂಟೈನಿಂಗ್ ಪೋರ್ಟ್ಫೋಲಿಯೋ ರಿಪೋರ್ಟ್ಸ್ ಅಂಡ್ ಎವ್ರಿಥಿಂಗ್ ಯು ಶುಡ್ ಮೇಂಟೈನ್ ಓವರ್ ದೇರ್. ಸೊ ಅವಾಗ ಏನಾಗುತ್ತೆ, ನೀವೇನ್ ಅನ್ಕೊಂಡು ಟೀಚಿಂಗ್ ಪ್ರೊಫೆಷನ್ ಬಂದಿರ್ತೀರಾ, ಏನ್ ಅನ್ಕೊಂಡಿರ್ತಾರೆ, ಓಕೆ ಐ ಕ್ಯಾನ್ ಟೀಚ್ ಮೈ ಚೈಲ್ಡ್, ಸೊ ಐ ಕ್ಯಾನ್ ಟೀಚ್ another 30 child, it will be a easy profession. No, ಆ ತರ ಆಗಲ್ಲ. ಸೊ ಟೀಚಿಂಗ್ ಮಾಡ್ಬೇಕಂದ್ರೆ ಈಗ ಎಲ್ಲಾ ಇದ್ರಲ್ಲೂ ಮಲ್ಟಿಪಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬಿಟ್ಟೆ ಟೀಚಿಂಗ್ ಮಾಡೋದು ಇನ್ನೆಲ್ಲಾ ಕಡೆಗಳಲ್ಲೂ ಆಕ್ಟಿವಿಟೀಸ್ ಆಗ್ಲಿ. ಬಿಕಾಸ್ ಆಸ್ ಸೈಕಾಲಜಿಕಲಿ ಈಚ್ ಕಿಡ್ ಈಸ್ ನಾಟ್ ಸೇಮ್. ಒಂದ್ ಮಗು ಒಂದೇ ತರದಲ್ಲಿ ನಾವು ಹೇಳ್ಕೊಡೋ ಪಾಠ ತಗೋಬೇಕು ಅಂತಿಲ್ಲ. ಇಟ್ ವಿಲ್ ಬಿ ಡಿಫ್ರೆಂಟ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಡ್ ಇನ್ ದಟ್.
ಸಮ್ ಮಕ್ಕಳಿಗೆ ರೈಮ್ಸ್ ಮುಖಾಂತರ ಹೇಳ್ಕೊಬಹುದು, ಮ್ಯೂಸಿಕಲ್ ಇಂಟೆಲಿಜೆಂಟ್, ಇಂಟರ್ಪರ್ಸನಲ್ ಇಂಟೆಲಿಜೆಂಟ್, ಇಂಟ್ರಾಪರ್ಸನಲ್ ಇಂಟೆಲಿಜೆಂಟ್. ಸಮ್ ಚೈಲ್ಡ್ ವಿಲ್ ಬಿ ಲಾಜಿಕಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಸೇಮ್ ಕಾನ್ಸೆಪ್ಟ್ ನ ಮಗುಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಇದೆಲ್ಲ ಆಗಿರ್ಬೇಕಂದ್ರೆ ಇಫ್ ಯು ಕಮ್ ಟು ಅ ಟೀಚಿಂಗ್ ಜಾಬ್, ಫಿನಿಶಿಂಗ್ ಯೋರ್ BEd ಆರ್ NTT, ನಿಮ್ಗೆ ಫುಲ್ ಅವೇರ್ನೆಸ್ ಇರ್ಬೇಕಾಗತ್ತೆ. ಐ ವಿಲ್ ಬಿ ಡೂಯಿಂಗ್ ಮಲ್ಟಿ ಟಾಸ್ಕಿಂಗ್ ಹಿಯರ್. ನಂದು ನಾರ್ಮಲ್ ಲೈಕ್ IT ಕೆಲ್ಸದ ತರ ಕಮ್ ಟು ದ ಆಫೀಸ್, ಫಿನಿಶ್ ಯುವರ್ ಸರ್ಟೇನ್ ಪ್ರಾಜೆಕ್ಟ್, ಫಿನಿಶ್ ವಿದಿನ್ ಯುವರ್ ಡೆಡ್ ಲೈನ್ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದು ಆ ತರ ಇರೋದಿಲ್ಲ. ಇಟ್ ನೀಡ್ಸ್ ಯುವರ್ ಲಾಟ್ಸ್ ಆಫ್ ಎನರ್ಜಿ. ಆಮೇಲೆ ನಿಮ್ದು ಯಾವಾಗ್ಲೂ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲಿ ಬೇಕೇ ಬೇಕು ಟೀಚಿಂಗ್ ಜಾಬ್ ಅಲ್ಲಿ. ಸೊ ಫಸ್ಟ್ ಸ್ಟ್ರೆಸ್ಸರ್ ಇಲ್ಲಿ ಬರುತ್ತೆ ಮ್ಯಾನೇಜ್ಮೆಂಟ್. ಇದ್ರಲ್ಲಿ ನೀವು ಅವೇರ್ನೆಸ್ ಇಟ್ಕೊಬೇಕು. ಮ್ಯಾನೇಜ್ಮೆಂಟ್ ಈಸ್ ಆಲ್ವೇಸ್ ಅ ಹೈ ಡಿಮಾಂಡಿಂಗ್. ನಿಮ್ಗೆ ಡಿಮಾಂಡ್ ಇಟ್ಟೇ ಇರುತ್ತೆ, ಅಪ್ಡೇಟ್ ಆಗ್ತಾನೆ ಇದೆ. ಇವಾಗ ಕರೋನಾದಕ್ಕಿಂತ ಮುಂಚೆ ಇರೋದಕ್ಕೂ ಇವಾಗಿರೋದಕ್ಕೂ ವರ್ಲ್ಡ್ ತುಂಬಾ ಡಿಫ್ರೆಂಟ್ ಇದೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಅಷ್ಟೇ, ನಾವು ಈ ಕೋರ್ಸ್ ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ನಾವು ಈ ಆಕ್ಟಿವಿಟಿನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಈಗ ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಟ್ರೈ ಟು ಟೇಕ್ ಅ ಮ್ಯಾಕ್ಸಿಮಮ್ ಔಟ್ಪುಟ್ ಫ್ರಮ್ ದ ಟೀಚರ್ಸ್. ಏನ್ ಮಾಡ್ತಾರೆ, ಇದೆಲ್ಲ ನೀವೇ ಮಾಡ್ಬೇಕು, ನನ್ನ ಹತ್ರ ಇರೋದು ರಿಸೋರ್ಸ್ ನೀವು, ಯು ಶುಡ್ ಅಪ್ಡೇಟ್ ಆನ್ ಇಟ್. ಸೊ ಇದೊಂದು ಸ್ಟ್ರೆಸ್ಸರ್ ಇರುತ್ತೆ. ಸೆಕೆಂಡ್ ಸ್ಟ್ರೆಸ್ಸರ್ ಬಂದು ಪೇರೆಂಟ್ಸ್. ನಮ್ಮಲ್ಲಿ ಮೋಸ್ಟ್ ಆಫ್ ದ ಪೇರೆಂಟ್ಸ್ ನಾವು ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಲೈಕ್ ಇವಾಗ ಪೇರೆಂಟ್ಸ್ ಮನಸ್ಥಿತಿ, ನಾನು ಪೇ ಮಾಡಿದ್ದೀನಿ ಇಷ್ಟು ಅಂತ ಸ್ಕೂಲ್ಗೆ, ಇಟ್ಸ್ ಆಲ್ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ, ದ ಕಿಡ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಈಸ್ ಓನ್ಲಿ ಡಿಪೆಂಡಿಂಗ್ ಆನ್ ಟೀಚರ್ಸ್ ಅಂತ ಬಂದ್ಬಿಟ್ಟಿದೆ. ಬಟ್ ಟೀಚರ್ಸ್ ಇದ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಯು ಶುಡ್ talk this issue in the PTM. Always a child's overall development is depending on parent and teacher partnership. ಇಲ್ಲಿ ಟೀಚರ್ ದ ಔಟ್ಪುಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟು, ಟೀಚರ್ ಹಾಗೆ ನಮ್ದು ಪೇರೆಂಟ್ ಇದು ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಇದನ್ನ ನೀವೇನ್ ಮಾಡ್ಬೇಕು, ಇಟ್ಸ್ ಇನ್ ಯೋರ್ ಹ್ಯಾಂಡ್. ಸೊ ಯು ಶುಡ್ ಎಕ್ಸ್ಪ್ಲೇನ್ ಟು ದಿಸ್ ಟು ಪೇರೆಂಟ್. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಮೇಲೆ ತುಂಬಾ ಲೆವೆಲ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂತ ಇದ್ದಾರೆ ಅಂದ್ರೆ, ನೀವು ಅವರಿಗೆ ಅವರ ಜವಾಬ್ದಾರಿನ, ನಿಮ್ ಜವಾಬ್ದಾರಿ ಟುವರ್ಡ್ಸ್ ನಿಮ್ ಮಗು ಏನು ಅಂತ ತಿಳಿ ಹೇಳ್ಬೇಕು. ನೆಕ್ಸ್ಟ್ ಸ್ಟ್ರೆಸ್ ಬರೋದು ನಿಮ್ಗೆ, ದಿಸ್ ಈಸ್ ದ ಮೋಸ್ಟ್ ಒನ್ ಎವ್ರಿ ಡೇ ಯು ಆರ್ ಫೇಸಿಂಗ್ ಆ ಚಿಲ್ಡ್ರನ್. ಮಕ್ಕಳ ಮನ್ಸು ಅಂತಾರಲ್ವಾ, ಲೈಕ್ ಹರಿವ ನದಿ, ದಟ್ ಈಸ್ ನಾಟ್ ಸೇಮ್ ಅಟ್ ಆಲ್. ಒಂದ್ ದಿವ್ಸ ಇದ್ದಿದ್ ಮಗು ಇನ್ನೊಂದ್ ದಿವ್ಸ ಇರಲ್ಲ. ಸೊ ಏನಾಗತ್ತೆ, ಮಕ್ಕಳಲ್ಲಿ ನಿಮ್ಗೆ ಯಾವ ತರದ ಒತ್ತಡ ಬರುತ್ತೆ, ಮಗುವಿನ ದಿನನಿತ್ಯದ ಅಗ್ರೆಷನ್ ನೀವೇ ತಗೋಬೇಕು, ಅದ್ರ ಅಳು ನೀವೇ ಫೇಸ್ ಮಾಡ್ಬೇಕು, ಅದ್ರ ನಗು ನೀವೇ ಫೇಸ್ ಮಾಡ್ಬೇಕು, ಅದ್ರದ್ದು ಇಮೋಷನ್ಸ್ ಎಲ್ಲ ತಗೊಬಂದು ನಿಮ್ಮ ಹತ್ರ ಹೇಳ್ತಾ ಇರತ್ತೆ. ಸೊ ಯು ವಿಲ್ ಬಿ ಲಿಸನಿಂಗ್ 30 ಸ್ಟೂಡೆಂಟ್ಸ್ ಇಮೋಷನ್ಸ್, 30 ಸ್ಟೂಡೆಂಟ್ಸ್ ಲಾಫ್ಟರ್, ಎವ್ರಿಥಿಂಗ್. ಅದನ್ನ ತಗೋತಾ ಏನಾಗುತ್ತೆ, ಯು ವಿಲ್ ಫೀಲ್ ಬರ್ಡನ್. ಅಯ್ಯೋ ಇಷ್ಟ ಆಗ್ತಿದೆ, ಇದ್ರೊಟ್ಟಿಗೆ ನಾನು ಕಂಪ್ಲೀಟ್ ಮಾಡ್ಬೇಕು, ಓದದ್ ಮಗುನ ನಾನು ಹೆಂಗ್ ಓದಿಸ್ಬೇಕು, ಓದಿರೋ ಮಗುಗೆ ಇನ್ನೇನು ರಿಕ್ವೈರ್ಮೆಂಟ್ ಇದೆ, ಫರ್ದರ್ ರಿಕ್ವೈರ್ಮೆಂಟ್ ಇದೆ, ಮಿಡಲ್ ಅಲ್ಲಿ ಇದ್ದಾನೆ ಮಗು, ಅವನನ್ನ ಇನ್ನೂ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು, ಇದೆಲ್ಲ ಕಾರಣಗಳು ನಿಮ್ಗೆ ಒತ್ತಡವನ್ನ ಕೊಡುತ್ತೆ. ಈಗ ನೆಕ್ಸ್ಟ್ ಬರೋದು ಟೆಕ್ನಾಲಜಿ. ಲೈಕ್ ಇವಾಗ ಎಲ್ಲಾ ಸ್ಕೂಲ್ಸ್ ಆಪ್ಸ್ ಮಾಡಿದೆ. ಸೊ ಬೇರೆ ತರ ಆಪ್ಸ್ಗೆ ಕಾಂಪಿಟೇಟಿವ್ ಆಗಿರುತ್ತೆ. ಸೊ they will not hire another teacher. They will only think of that one who working with us, she has to be updated one. ಅವರೇ ಇದನ್ನ ಈ ಕೆಲಸನೂ ಮಾಡ್ಬೇಕು, ಆಪ್ ಕೆಲಸನೂ ಮಾಡ್ಬೇಕು. ಸಮ್ ಟೈಮ್ ಟೀಚರ್ಸ್ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ಅಡ್ಮಿನಿಸ್ಟ್ರೇಷನ್ ವರ್ಕ್ ಕೂಡ ಟೀಚರ್ ಕೈಯಲ್ಲಿ ಕೊಟ್ಬಿಡ್ತಾರೆ, ಅಡ್ಮಿನಿಸ್ಟ್ರೇಟಿಂಗ್ ವರ್ಕ್ ಕೂಡ ಮಾಡ್ತಾ ಇರಬೇಕು. ಸೊ ದಿಸ್ ವಿಲ್ ಬಿ ಪ್ರೊವೈಡಿಂಗ್ ಅ ಸ್ಟ್ರೆಸ್ಸರ್ ಟು ದ ಟೀಚರ್. ಇದು ಸ್ಟ್ರೆಸ್ಸರ್ ಕೊಡ್ತಾ ಇರತ್ತೆ ಟೀಚರ್ಸ್ಗೆ. ಆಮೇಲೆ ನೆಕ್ಸ್ಟ್ ಇವಾಗ NCERT ಆಗಲಿ, CBSE ಅಲ್ಲಿ ಕರಿಕ್ಯುಲಮ್ ಆಗಲಿ, ಇಟ್ಸ್ ದ ಮೋಸ್ಟ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೌ ವಾಟ್ ಹ್ಯಾಪನ್ಸ್, ಯು ಶುಡ್ ಡೂ ಆಕ್ಟಿವಿಟಿ ಆಲ್ಸೋ ಇನ್ ದ ಈಚ್ ಚಾಪ್ಟರ್. ಯು ಶುಡ್ ಥಿಂಕ್ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ನೀವು ಆಕ್ಟಿವಿಟೀಸ್ ನೀವು ರೆಡಿ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು NCERT ಅಲ್ಲಿ ಏನಾಗ್ತಿದೆ ಅಂದ್ರೆ, ಇವಾಗದ NCERT ಅಪ್ಡೇಟೆಡ್ ಒನ್, there will be a lot of activities. You have to be a creative. daily ನೀವು ಟೀಚರ್ಸ್ ಆಗಿದ್ರೆ ನೀವು ಕ್ರಿಯೇಟಿವ್ ಆಗಿರ್ಲೇಬೇಕು. ಕ್ರಿಯೇಟಿವ್ ಆಗಿದ್ದಾಗ ನಿಮ್ಗೆ ಕ್ರಿಯೇಟಿವ್ನೆಸ್ ನಿಮ್ಗೆ ಸಮ್ ಟೈಮ್ಸ್ ಸ್ಟ್ರೆಸ್ ನ ತಗೊಂಡ್ಬರುತ್ತೆ. ಯಾವ ತರ ಮಗುಗೆ ಆಕ್ಟಿವಿಟೀಸ್ ಮಾಡ್ಕೊಡ್ಬೇಕು, ಯಾವ ತರ ಈ ಚಾಪ್ಟರ್ಸ್ ನ ನಾವು ಮಗುಗೆ ಅರ್ಥ ಮಾಡಿಸ್ಕೋಬೇಕು ಅಂತ. ಇನ್ನೊಂದು ನಿಮ್ಗೆ ಬಹುಮುಖ್ಯವಾದ ಸ್ಟ್ರೆಸ್ ಕಾರಕ ವಿಷಯ ಏನಂದ್ರೆ, ಈಗಿನ ಜನರೇಷನ್ ವಿ ಆರ್ ಸೇಯಿಂಗ್ ಜೆನ್ಜಿ ಅಥವಾ ಜೆನ್ ಆಲ್ಫಾ. ನಿಮ್ಗೆ ಇವಾಗ ಮಿಲಿನಿಯಲ್ಸ್ ಇಲ್ಲ, ಜೆನ್ಜಿ ಇಲ್ಲ, ಜೆನ್ ಆಲ್ಫಾಗೆ ನೀವು ಟೀಚಿಂಗ್ ಮಾಡ್ತಾ ಇರ್ತೀರಾ. ಈ ಜನರೇಷನ್ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ದೇರ್ ವಾಸ್ ಅ ಮೋಸ್ಟ್ ಅಪ್ಡೇಟೆಡ್ ವರ್ಷನ್ ಆಫ್ ದ ಕಿಡ್ಸ್. ಇವ್ರು ಅಪ್ಡೇಟೆಡ್ ಇರ್ತಾರೆ ಯಾವಾಗ್ಲೂ. ಯಾವುದೇ ವಿಷಯನ ಇವಾಗ ಏನಾಗಿದೆ, ಇವರಿಗೆ ಔಟ್ಸೈಡ್ ರಿಸೋರ್ಸಸ್ ಆಲ್ಸೋ ಅವೈಲೇಬಲ್ ಇದೆ. ChatGPT ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ.